ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರ್ ಅನ್ನೋದನ್ನ ಜಗತ್ತಿನ ರಕ್ಷಣಾ ತಜ್ಞರು ಇವತ್ತಿಗೂ ಒಂದು ಅಚ್ಚರಿಯಂತೆ ನೋಡ್ತಾ ಇದ್ದಾರೆ. ಭಾರತ ಕೊಟ್ಟ ಶಾಕ್, ಪಾಕಿಸ್ತಾನದ ಬಣ್ಣ ಬಯಲಾದ ರೀತಿ ಇವೆಲ್ಲ ಕೂಡ ಜಗತ್ತಿನ ನಾನಾ ದೇಶಗಳ ತಜ್ಞರನ್ನ ಆಶ್ಚರ್ಯದಲ್ಲಿ ಮುಳುಗಿಸಿವೆ. ಹೀಗಾಗಿನೇ ಈ ಆಪರೇಷನ್ ಸಿಂಧೂರ್ ನಡೆದು ತಿಂಗಳುಗಳ ಕಳೆದರೂ ಕೂಡ ಅದರ ಬಗ್ಗೆ ಚರ್ಚೆಗಳು, ವಿವರಗಳು, ವಿಶ್ಲೇಷಣೆಗಳನ್ನು ಜಗತ್ತಿನ್ನೂ ನಿಲ್ಲಿಸಿಲ್ಲ. ಈ ಮಧ್ಯೆ ರಫೇಲ್ ಯುದ್ಧ ವಿಮಾನವನ್ನು ಪಾಕಿಸ್ತಾನ ಹೊಡೆದು ಕೆಡವಿದೆ ಅನ್ನೋ ಮಾಹಿತಿ ಸಂಪೂರ್ಣವಾಗಿ ಸುಳ್ಳು ಅಂತ ರಫೇಲ್ನ ಸಿಇಒ ಹೇಳಿಕೊಂಡಿದ್ರೆ, ರಫೇಲ್ ಅನ್ನೋದು ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಹೇಗೆ ಚೀಟ್ ಮಾಡ್ತು ಅನ್ನೋದನ್ನು ಅಮೆರಿಕಾದ ಯುದ್ಧ ವಿಮಾನ ಪೈಲಟ್ ಒಬ್ಬರು ಹೇಳಿದ್ದಾರೆ. ಈ ನಡುವೆ ಪಾಕಿಸ್ತಾನದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನನ್ನು ಕಾಪಾಡಿಕೊಳ್ಳೋದಕ್ಕೆ ಕೂಡ ಅವರ ನೌಕಾಪಡೆ ಇವತ್ತು ಶಕ್ತವಾಗಿಲ್ಲ. ಪಾಕಿಸ್ತಾನದ ಸಬ್ಮರೀನ್ಗಳು, ಯುದ್ಧ ನೌಕೆಗಳು ಸಮುದ್ರದಿಂದ ಕಾಣೆಯಾಗಿವೆ ಅನ್ನೋ ಇನ್ನೂ ಒಂದು ವರದಿ ಕೂಡ ಹೊರಬೀಳ್ತಾ ಇದೆ. ಹಾಗಾದರೆ ರಫೇಲ್ ಬಗ್ಗೆ ಅಮೆರಿಕಾದ ಪೈಲಟ್ಗಳು ಹೇಳ್ತಾ ಇರೋದೇನು? ಪಾಕಿಸ್ತಾನದ ನೌಕಾಪಡೆಗೆ ಏನಾಗಿದೆ? ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರಿಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕೆಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜುಲೈ 11, 12 ಮತ್ತು 13ನೇ ತಾರೀಕು ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972 37 9459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಆಪರೇಷನ್ ಸಿಂಧೂರ್ನಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದ್ದು ಭಾರತದ ರಫೇಲ್ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಚೈನಾದ J-10 ಯುದ್ಧ ವಿಮಾನಗಳ ಮೂಲಕ PL-15 ಮಿಸೈಲ್ಗಳನ್ನು ಬಳಸಿ ಹೊಡೆದು ಹಾಕಿದೆ ಎನ್ನುವುದು. ಅದು ಒಂದಲ್ಲ, ನಾವು ಭಾರತದ 5 ಯುದ್ಧ ವಿಮಾನಗಳನ್ನು ಹೊಡೆದು ಕೆಡವಿದ್ವಿ, ಅದರಲ್ಲಿ 3 ರಫೇಲ್ಗಳಿವೆ ಅಂತ ಪಾಕಿಸ್ತಾನ ಹೇಳ್ಕೊಳ್ತು. ಅದಕ್ಕೆ ಸರಿಯಾಗಿ ಈ ಯುದ್ಧ ವಿಮಾನಗಳ ಬಗ್ಗೆ ಭಾರತ ಖಚಿತವಾಗಿ ಏನು ಹೇಳಲಿಲ್ಲ. ಬದಲಿಗೆ ನಮ್ಮ ಪೈಲಟ್ಗಳೆಲ್ಲ ಸೇಫ್ ಆಗಿ ವಾಪಸ್ಸು ಬಂದಿದ್ದಾರೆ ಅಂತ ಮಾತ್ರ ಹೇಳಿದ ಭಾರತ ಇನ್ನೂ ಕಾರ್ಯಾಚರಣೆ ನಡೀತಿದೆ, ಹೀಗಾಗಿ ಎಲ್ಲ ಮಾಹಿತಿಗಳನ್ನು ಹೊರಹಾಕಿದ್ರೆ ಶತ್ರುಗಳಿಗೆ ಅನುಕೂಲ ಮಾಡಿಕೊಟ್ಟು ಹಾಗಾಗತ್ತೆ ಅಂತ ಹೇಳಿ ಸುಮ್ಮನಾಯಿತು. ಇಷ್ಟಾದ ಮೇಲೆ ದೇಶದ ಒಳಗೆ ಮತ್ತು ಹೊರಗೆ ಶುರುವಾಯಿತು ನೋಡಿ ಹಂಗಾಮ. ಭಾರತದ ಎಷ್ಟು ರಫೇಲ್ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದು ಕೆಡವಿದೆ ಅನ್ನೋದನ್ನ ಕರೆಕ್ಟಾಗಿ ಹೇಳಿ ಅಂತ ನಮ್ಮ ಪ್ರತಿಪಕ್ಷಗಳು ಗಲಾಟೆ ಶುರು ಮಾಡಿತು. ಒಂದು ಕಡೆ ಪಾಕಿಸ್ತಾನ ಹಾಗೂ ಚೈನಾ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ರೆ, ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಕಂಠದಾನ ಮಾಡ್ತಾ ಇದ್ದವರು ನಮ್ಮ ಪ್ರತಿಪಕ್ಷಗಳ ನಾಯಕರು. ಇನ್ನು ಭಾರತದ ಸರ್ಕಾರ ಮಾತ್ರ ಈ ಬಗ್ಗೆ ಏನು ಹೇಳೋದಕ್ಕೆ ಹೋಗಲಿಲ್ಲ. ಆದರೆ ಈಗ ರಫೇಲ್ ಸಂಸ್ಥೆಯ ಸಿಇಒ ಎರಿಕ್ ಟ್ರಾಪಿಯರ್ ಈ ಬಗ್ಗೆ ಮಾತಾಡಿದ್ದಾರೆ. ಭಾರತದ ರಫೇಲ್ ಯುದ್ಧ ವಿಮಾನವನ್ನ ಶತ್ರುಗಳು ಹೊಡೆದು ಹಾಕಿದ್ರು ಅನ್ನೋದು ಅಪ್ಪಟ ಸುಳ್ಳು. ಚೈನಾ ತನ್ನ ನಾನಾ ದೇಶಗಳ ರಾಜತಾಂತ್ರಿಕ ಕಚೇರಿಗಳು, ಸಿಬ್ಬಂದಿಯನ್ನು ಬಳಸಿಕೊಂಡು ತನ್ನ ಏಜೆಂಟರ ಮೂಲಕ ಇಂಥ ಸುಳ್ಳು ಸುದ್ದಿಗಳಿಗೆ ವ್ಯಾಪಕ ಪ್ರಚಾರ ಸಿಗುವ ಹಾಗೆ ನೋಡಿಕೊಳ್ತು ಅಂತ ಎರಿಕ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅವರು ಒಂದು ರಫೇಲ್ ನಷ್ಟದ ಬಗ್ಗೆ ಕೂಡ ಹೇಳಿದ್ದಾರೆ. ಆದರೆ ಅದು ಕೂಡ ಪಾಕಿಸ್ತಾನದ ದಾಳಿಗೋ ಚೈನಾದ ಮಿಸೈಲ್ ತಾಗಿನೋ ನಷ್ಟಕ್ಕೀಡಾಗಿರೋದಲ್ಲ. 12,000 ಮೀಟರ್ ಎತ್ತರದಲ್ಲಿ ಉಂಟಾದ ತಾಂತ್ರಿಕ ಸಮಸ್ಯೆಗಳ ಕಾರಣಕ್ಕೆ ಒಂದು ರಫೇಲ್ ಯುದ್ಧ ವಿಮಾನ ಸಮಸ್ಯೆಗೀಡಾಯಿತು ಅಷ್ಟೇ ಹೊರತು ನಮ್ಮ ರಫೇಲ್ಗಳು ಪಾಕಿಸ್ತಾನದ ವಿರುದ್ಧ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸಿವೆ ಅಂತ ಫ್ರೆಂಚ್ನ ವೆಬ್ಸೈಟ್ ಏವಿಯಾನ್ ಡಿಚೇಸ್ಗೆ ಕೊಟ್ಟ ಸಂದರ್ಶನದಲ್ಲಿ ಡಸಾಲ್ಟ್ನ ಸಿಇಒ ಎರಿಕ್ ಟ್ರಾಪಿಯರ್ ಹೇಳಿಕೊಂಡಿದ್ದಾರೆ. ಮತ್ತು ಈ ಹೇಳಿಕೆ ಹೊರಬಿದ್ದ ನಂತರ ಡಸಾಲ್ಟ್ನ ಷೇರುಗಳ ಬೆಲೆ ಕೂಡ ಏರಿಕೆಯನ್ನು ಕಂಡಿದೆ. ಇನ್ನು ಇದೇ ಸಂದರ್ಭದಲ್ಲಿ ರಫೇಲ್ಗಳ ಇನ್ನೂ ಒಂದು ರಹಸ್ಯವನ್ನ ಹೊರಹಾಕಿರುವುದು ಅಮೆರಿಕಾದ F-15E ಮತ್ತು F-16 ಯುದ್ಧ ವಿಮಾನಗಳ ಪೈಲಟ್ ರಯಾನ್ ಬೋಡೆನ್ಹೈಮರ್. ಗೆಳೆಯರೆ, ಹೈಮರ್ ಪ್ರಕಾರ ಪಾಕಿಸ್ತಾನ ರಫೇಲ್ನ ಕಾರಣಕ್ಕೆ ಫೂಲ್ ಆಗಿದೆ. ಭಾರತೀಯ ವಾಯುಪಡೆಯ ರಣತಂತ್ರವನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಪಾಕಿಸ್ತಾನ ವಿಫಲವಾಗಿದೆ. ಇನ್ನು ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಮುಂದಿನ ಯುದ್ಧಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೇಗೆ ಬಳಸಿಕೊಳ್ಳುತ್ತವೆ ಅನ್ನೋದನ್ನ ತೋರಿಸಿಕೊಟ್ಟಿದೆ ಅಂತ ಕೂಡ ಬೋಡೆನ್ಹೈಮರ್ ಹೇಳಿದ್ದಾರೆ. ಇಲ್ಲಿ ರಫೇಲ್ ಯುದ್ಧ ವಿಮಾನವನ್ನ ಭಾರತ ತುಂಬಾ ಆಸೆ ಪಟ್ಟು ಹೆಚ್ಚು ಹಣ ಕೂಡ ಕೊಟ್ಟು ಖರೀದಿ ಮಾಡಿದಾಗ ಸೇನೆ ಮತ್ತು ವಾಯುಪಡೆಯ ಅಧಿಕಾರಿಗಳನ್ನು ಹೊರತುಪಡಿಸಿ ಸಾಕಷ್ಟು ಜನ ರಾಜಕಾರಣಿಗಳು ನಾನಾ ರೀತಿಯಲ್ಲಿ ಮಾತುಗಳನ್ನು ಆಡಿದರು. ಆದರೆ ರಫೇಲ್ ಅನ್ನೋದು ಯಾಕೆ ಮುಖ್ಯ ಆಗುತ್ತೆ ಅನ್ನೋದನ್ನ ಈಗ ಹೈಮರ್ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮೊನ್ನೆ ಪಾಕಿಸ್ತಾನದ ಮೇಲೆ ರಫೇಲ್ ಯುದ್ಧ ವಿಮಾನಗಳು ದಾಳಿ ಮಾಡಿದಾಗ ಅದರ ಯಶಸ್ಸಿಗೆ ಕಾರಣ ಆಗಿದ್ದು ರಫೇಲ್ನಲ್ಲಿನ ಎಕ್ಸ್ಗಾರ್ಡ್ ಜಾಮಿಂಗ್ ಡೆಕಾಯ್ ಸಿಸ್ಟಮ್ ಮತ್ತು ಸ್ಪೆಕ್ಟ್ರಾ ಎಲೆಕ್ಟ್ರಾನಿಕ್ ವಾರ್ ಸಿಸ್ಟಮ್. ಈ ಎಕ್ಸ್ಗಾರ್ಡ್ ಅನ್ನೋದು 30 kg ತೂಕದ ಫೈಬರ್ ಆಪ್ಟಿಕ್
ಟೋಡ್ ಡೆಕಾಯ್. ಇದನ್ನ ರಫೇಲ್ನ ಸ್ಪೆಕ್ಟ್ರಾ ಸೂಟ್ನೊಂದಿಗೆ ಸಂಯೋಜಿಸಲಾಗಿದೆ. ಈ ಸಾಧನ 12 ಮೀಟರ್ ಫೈಬರ್ ಆಪ್ಟಿಕ್ ಕೇಬಲ್ನಿಂದ ಎಳೆಯಲ್ಪಟ್ಟು 360 ಡಿಗ್ರಿಗಳಲ್ಲಿ 500 ವ್ಯಾಟ್ ಜಾಮಿಂಗ್ ಸಿಗ್ನಲ್ ಅನ್ನ ಉತ್ಪಾದನೆ ಮಾಡುತ್ತೆ. ಇದು ರಫೇಲ್ನ ರಡಾರ್ ಸಿಗ್ನೇಚರ್ ಅನ್ನು ಹೋಲುತ್ತೆ ಮತ್ತು ಶತ್ರು ರಡಾರ್ಗಳು ಈ ಡೆಕಾಯ್ ಎಕ್ವಿಪ್ಮೆಂಟ್ ಅನ್ನೇ ರಫೇಲ್ ಯುದ್ಧ ವಿಮಾನಗಳು ಅಂತ ಭ್ರಮಿಸುವ ಹಾಗೆ ಮಾಡುತ್ತೆ. ಗೆಳೆಯರೆ, ರಫೇಲ್ನ ವಿಶೇಷ ಏನು ಅಂದ್ರೆ, ಒಂದು ರಫೇಲ್ ಹಾರೋದಕ್ಕೆ ಶುರು ಮಾಡ್ತು ಅಂತ ಇಟ್ಕೊಳ್ಳಿ, ಅದು ಶತ್ರುಗಳ ರಡಾರ್ ಸಿಗ್ನಲ್ ಗಳನ್ನ ರಿಸೀವ್ ಮಾಡಿಕೊಂಡು ಕೂಡಲೇ ತನ್ನ ಡೆಕಾಯ್ಗಳನ್ನ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಅಂದ್ರೆ ಒಂದು ರಫೇಲ್ ಯುದ್ಧ ವಿಮಾನ ಸಾಕಷ್ಟು ಸಿಗ್ನೇಚರ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ಹೀಗಾದಾಗ ಶತ್ರುಗಳ ಏರ್ ಡಿಫೆನ್ಸ್, ಯುದ್ಧ ವಿಮಾನಗಳು ಮತ್ತು ಮಿಸೈಲುಗಳು ಯಾವುದು ರಫೇಲ್ ಯುದ್ಧ ವಿಮಾನ ಅನ್ನೋದು ಗೊತ್ತಾಗದೆ ಕನ್ಫ್ಯೂಷನ್ಗೆ ಬೀಳುತ್ತವೆ. ಇನ್ನು ಈ ಎಕ್ಸ್ ಗಾರ್ಡ್ ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೇಡಿಯೋ ಫ್ರೀಕ್ವೆನ್ಸಿ ಮೆಮೊರಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಶತ್ರುಗಳ ರಡಾರ್ ಸಿಗ್ನಲ್ಗಳನ್ನು ರೆಕಾರ್ಡ್ ಮಾಡಿ ಆ ಸಂದೇಶಗಳನ್ನು ಅವರಿಗೆ ಕಳುಹಿಸುವ ಮೂಲಕ ಅಲ್ಲಿ ವಿಚಿತ್ರ ಕನ್ಫ್ಯೂಷನ್ ಅನ್ನು ಕ್ರಿಯೇಟ್ ಮಾಡೋ ಕೆಲಸವನ್ನು ಕೂಡ ಮಾಡುತ್ತೆ. ಈ ತಂತ್ರಜ್ಞಾನವೇ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಚೈನಾ ನಿರ್ಮಿತ ಯುದ್ಧ ವಿಮಾನಗಳು, PL-15 ಈ ಕ್ಷಿಪಣಿಗಳು ಹಾಗೂ ರಡಾರ್ಗಳನ್ನು ವಂಚಿಸಿತ್ತು. ಈ ಎಕ್ಸ್ ಗಾರ್ಡ್ಗಳ ಕಾರಣಕ್ಕೆ ಪಾಕಿಸ್ತಾನ ನಾವು ರಫೇಲ್ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದ್ವಿ ಅನ್ನೋ ಭ್ರಮೆಗೆ ಬಿತ್ತು. ಆದರೆ ಅವರು ಗುರಿಯಾಗಿಸಿಕೊಂಡು ಹೊಡೆದದ್ದು ಈ 30 kg ತೂಕದ ಡೆಕಾಯ್ ಸಿಸ್ಟಮ್ಗಳನ್ನೇ ಹೊರತು ಯುದ್ಧ ವಿಮಾನಗಳನ್ನಲ್ಲ. ಇನ್ನು ಈ ಡೆಕಾಯ್ ಇದೆಯಲ್ಲ, ಇದನ್ನು ಕೇವಲ 2 ಸೆಕೆಂಡ್ಗಿಂತ ಕಡಿಮೆ ಅವಧಿಯಲ್ಲಿ ವಿಮಾನದಿಂದ ಹೊರಕ್ಕೆ ಕಳುಹಿಸೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇದರ ಮೇಲೆ ದಾಳಿ ನಡೆದ ಸಂದರ್ಭದಲ್ಲಿ ಅಥವಾ ಶತ್ರುಗಳನ್ನು ವಂಚಿಸುವ ಕಾರಣಕ್ಕೆ ಈ ಡೆಕಾಯ್ಗೆ ಅಳವಡಿಸಲಾದ ಕೇಬಲ್ ಅನ್ನ ಪೈಲಟ್ ಕತ್ತರಿಸದೇ ಇದ್ರೆ ಕಾರ್ಯಾಚರಣೆಯ ನಂತರ ಡೆಕಾಯ್ಗಳನ್ನ ಮತ್ತೆ ವಿಮಾನದ ಒಳಗೆ ಅಳವಡಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇನ್ನು ಇದರ ಫೈಬರ್ ಆಪ್ಟಿಕ್ ಲಿಂಕ್ ಶತ್ರುಗಳ ವಿಮಾನಗಳು, ಅವರ ಕ್ಷಿಪಣಿಗಳ ಬಗ್ಗೆ ರಿಯಲ್ ಟೈಮ್ ಮಾಹಿತಿಯನ್ನ ಕಾಕ್ಪಿಟ್ಗೆ ಅಂದ್ರೆ ಪೈಲಟ್ಗೆ ಕಳುಹಿಸುವ ಕೆಲಸವನ್ನ ಮಾಡುತ್ತವೆ. ಸೊ ಇಲ್ಲಿ ಪಾಕಿಸ್ತಾನ ತನ್ನ ಕಾಸ್ಟ್ಲಿ ಮಿಸೈಲ್ಗಳ ಮೂಲಕ ಹೊಡೆದು ಹಾಕಿದ್ದು ರಫೇಲ್ ಯುದ್ಧ ವಿಮಾನದ ಈ ಡೆಕಾಯ್ಗಳನ್ನೇ ಹೊರತು ಯುದ್ಧ ವಿಮಾನಗಳನ್ನಲ್ಲ ಅಂತ ಹೈಮರ್ ಹೇಳ್ತಾ ಇದ್ದಾರೆ. ಹಾಗೆ ಇಂಥ ಅತ್ಯಾಧುನಿಕ ವ್ಯವಸ್ಥೆಯನ್ನ ರಫೇಲ್ನಲ್ಲದೆ ಬೇರೆ ಯಾವ ಯುದ್ಧ ವಿಮಾನದಲ್ಲೂ ನೋಡುವುದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಹೈಮರ್ ಅವರ ಅಭಿಪ್ರಾಯ. ಈತ ಅಮೆರಿಕಾದ ಪೈಲಟ್. ಗೆಳೆಯರೆ, ಬಹುಶಃ ಇದೇ ಕಾರಣಕ್ಕೆ ಭಾರತ ಹೆಚ್ಚು ಹಣ ಕೊಟ್ಟು 5ನೇ ತಲೆಮಾರು ಅಲ್ಲದೇ ಇದ್ರೂ ಕೂಡ ಈ ರಫೇಲ್ ಯುದ್ಧ ವಿಮಾನಗಳನ್ನು ಆಯ್ಕೆ ಮಾಡಿಕೊಂಡಿದೆ. ಇನ್ನು ಪಾಕಿಸ್ತಾನದ ಪರಿಸ್ಥಿತಿ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದ ಯುದ್ಧ ನೌಕೆಗಳು ಪಾಕಿಸ್ತಾನದ ಕರಾಚಿ ಬಂದರಿನ ಸಮೀಪ ಮುತ್ತಿಗೆ ಹಾಕಿದ್ವು. ನಮ್ಮ INS ವಿಕ್ರಾಂತ್ ನೇತೃತ್ವದಲ್ಲಿ ಫ್ರಿಗೇಟುಗಳು, ಸಬ್ಮರೀನ್ಗಳು, ಬ್ರಹ್ಮೋಸ್ ಮಿಸೈಲ್ಗಳನ್ನು ಹೊಂದಿದ್ದ ಡೆಸ್ಟ್ರಾಯರ್ಗಳು ಸೇರಿ ಒಟ್ಟು 36 ಯುದ್ಧ ನೌಕೆಗಳು ಪಾಕಿಸ್ತಾನಕ್ಕೆ ಜಲದಿಗ್ಬಂಧನವನ್ನೇ ಹಾಕಿದ್ವು. ಅವತ್ತು ನೌಕಾಪಡೆ ಒಂದೇ ಒಂದು ಆದೇಶಕ್ಕಾಗಿ ಅಲ್ಲಿ ಕಾಯ್ತಾ ಇತ್ತು. ಆ ಆದೇಶ ಸಿಕ್ಕಿಬಿಟ್ಟಿದ್ರೆ ಅವರನ್ನ ತಡೆಯೋದಿಕ್ಕೆ ಕೂಡ ಅಲ್ಲಿ ಯಾರೂ ಇರಲಿಲ್ಲ. ಮತ್ತು ಇಡೀ ಕರಾಚಿ ಬಂದರು ಮಾತ್ರ ಅಲ್ಲ, ಸ್ವಲ್ಪ ಯುದ್ಧ ಮುಂದುವರೆದಿದ್ರೆ ಚೈನಾದ ಗ್ವಾದಾರ್ ಬಂದರನ್ನು ಕೂಡ ಭಾರತ ಉಡೀಸ್ ಮಾಡಿಬಿಡುವ ಅವಕಾಶ ಇತ್ತು. ಯಾಕೆಂದ್ರೆ ಅಲ್ಲಿ ಪ್ರತಿರೋಧ ಅನ್ನೋದೇ ಇರಲಿಲ್ಲ. ಇನ್ನು ಇವತ್ತಿಗೂ ಕೂಡ ಪಾಕಿಸ್ತಾನದ ವಿಶೇಷ ಆರ್ಥಿಕ ವಲಯದಲ್ಲಿ ಪಾಕಿಸ್ತಾನವನ್ನ ಕಾಪಾಡೋದಕ್ಕೆ ಬೇಕಾದಷ್ಟು ಯುದ್ಧ ನೌಕೆಗಳು, ಸಬ್ಮರೀನ್ಗಳು, ಡೆಸ್ಟ್ರಾಯರ್ಗಳು, ಪ್ಯಾಟ್ರೋಲಿಂಗ್ ವೆಸಲ್ಗಳು ಇವ್ಯಾವೂ ಕೂಡ ಕಾಣ್ತಾ ಇಲ್ಲ. ಪಾಕಿಸ್ತಾನದ ನೌಕಾಪಡೆ ಹೆಚ್ಚು ಕಡಿಮೆ ನಿಷ್ಕ್ರಿಯ ಸ್ಥಿತಿಯಲ್ಲಿದೆ ಅನ್ನೋ ವರದಿಗಳು ಬರ್ತಾ ಇವೆ. ಗೆಳೆಯರೆ, ಇಲ್ಲಿ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಭಾರತ ಪಾಕಿಸ್ತಾನದ ನೌಕಾಪಡೆಯನ್ನು ನಿಷ್ಕ್ರಿಯಗೊಳಿಸಿಬಿಡ್ತು ಅಂತಲ್ಲ. ಅವರ ನೌಕಾಶಕ್ತಿ ಅನ್ನೋದು ಅವರು ಹೇಳಿಕೊಂಡಷ್ಟು ಸಶಕ್ತವಾಗಿಲ್ಲ. ಪಾಕಿಸ್ತಾನದ ಬಳಿ 8 ಸಬ್ಮರೀನ್ಗಳಿವೆ ಅಂತ ಹೇಳ್ತಾರೆ. ಆದರೆ ಕೆಲಸ ಮಾಡೋ ಸ್ಥಿತಿಯಲ್ಲಿರುವುದು ಕೇವಲ 2 ಮಾತ್ರ. ಇನ್ನುಳಿದವು ರಿಪೇರಿ, ಮೇಂಟೆನೆನ್ಸ್ನಲ್ಲಿವೆ. ಪಾಕಿಸ್ತಾನದ ನೌಕಾಪಡೆಯಲ್ಲಿ 9 ಫ್ರಿಗೇಟ್ಗಳಿವೆ. ಅದರಲ್ಲಿ 4 ಜುಲ್ಫಿಕರ್ ಕ್ಲಾಸ್, 1 ಆಲಂಗೀರ್ ಕ್ಲಾಸ್, 4 ತಘ್ರಿಲ್ ಕ್ಲಾಸ್ನ ಫ್ರಿಗೇಟ್ಗಳಿವೆ. ಅದರಲ್ಲಿ ಈ ಆಲಂಗೀರ್ ಅನ್ನೋದಿದೆಯಲ್ಲ, ಇದು ಅಮೆರಿಕ ಕೊಟ್ಟಿರೋದು ತುಂಬಾ ಹಿಂದೆ. ಇನ್ನು ಜುಲ್ಫಿಕರ್ ಅನ್ನೋದು ಪಾಕಿಸ್ತಾನ ಹಾಗೂ ಚೈನಾಗಳ ಜಂಟಿ ನಿರ್ಮಾಣ. ಅದರ ಬಗ್ಗೆ ನಾನು ಹೆಚ್ಚೇನು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿದೆ. ಇನ್ನು ತುಗ್ರಿಲ್ ಅನ್ನೋದಿದೆಯಲ್ಲ, ಇದು ಹೊಸದು. 2 ತುಗ್ರಿಲ್ ಕ್ಲಾಸ್ನ ಫ್ರಿಗೇಟುಗಳು 2022ರಲ್ಲಿ ಕಮಿಷನ್ ಆಗಿವೆ. ಇನ್ನೆರಡು 2023ರಲ್ಲಿ ನೌಕಾಪಡೆಗೆ ಸೇರಿವೆ. ಆದರೆ ಈ ಫ್ರಿಗೇಟ್ಗಳಲ್ಲಿ ರಡಾರ್ಗಳ ಸಮಸ್ಯೆ ಇದೆ. ಇವುಗಳ ರೇಂಜ್ ರೆಸಲ್ಯೂಷನ್ ಕಡಿಮೆ ಇದೆ. ಹೀಗಾಗಿ ಇವು ವೇಗವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲ. ಸೊ ಕರಾಚಿಯ ನೌಕಾನೆಲೆಯಿಂದ ಇವ್ಯಾವೂ ಕೂಡ ಯುದ್ಧದ ಸಮಯದಲ್ಲಿ ಹೊರಗೆ ಬರಲಿಲ್ಲ. ಇನ್ನು ಸಬ್ಮರೀನ್ಗಳು, ಅವ್ರ ಹತ್ರ ತುಂಬಾ ಓಲ್ಡ್ ಮಾಡೆಲ್ ಅನ್ನಿಸಿಕೊಳ್ಳುವ ಅಗೋಸ್ಟಾ 90B ಸಬ್ಮರೀನ್ಗಳಿವೆ. ಇವುಗಳ ಸೋನಾರ್ ಸಿಸ್ಟಮ್ ತುಂಬಾ ವೀಕ್ ಆಗಿದೆ. ಆಂಟಿ ಸಬ್ಮರೀನ್ ವಾರ್ಫೇರ್ಗಳಲ್ಲಿ ಇವು ಕೆಲಸಕ್ಕೆ ಬರೋ ಸ್ಥಿತಿಯಲ್ಲಿಲ್ಲ. ಇನ್ನವರ ನೌಕಾಪಡೆಯಲ್ಲಿ ಪ್ಯಾಟ್ರೋಲಿಂಗ್ ವೆಸಲ್ಸ್ನಿಂದ ಹಿಡಿದು ಅಟ್ಯಾಕಿಂಗ್ ವೆಸಲ್ಸ್ ವರೆಗೆ ಯಾವುದೂ ಕೂಡ ರಾತ್ರಿಯ ಕಾರ್ಯಾಚರಣೆಯನ್ನು ನಡೆಸುವ ಸಾಮರ್ಥ್ಯವನ್ನು ಹೊಂದಿಲ್ಲ.
1,000 ಕಿಲೋಮೀಟರ್ಗಿಂತಲೂ ಉದ್ದವಾದ ಅರೇಬಿಯನ್ ಸಮುದ್ರದ ತೀರವನ್ನು ರಕ್ಷಿಸುವ ಜವಾಬ್ದಾರಿಯನ್ನ ಹೊಂದಿರುವ ಪಾಕಿಸ್ತಾನದ ನೌಕಾಪಡೆ ಕಡಲ್ಗಳ್ಳತನ, ಮಾದಕ ವಸ್ತು ಕಳ್ಳ ಸಾಗಾಣಿಕೆಯಂಥ ಕೃತ್ಯಗಳನ್ನು ತಡೆಯೋದರಲ್ಲಿ ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲ. ಗೆಳೆಯರೆ, ಪಾಕಿಸ್ತಾನದ ನೌಕಾಪಡೆ ಭಾರತದ ಜೊತೆಗೆ ಹೋರಾಡುವುದನ್ನು ಬಿಡಿ, ಅವರ 1,000 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ಸಮುದ್ರ ತೀರ ಇದೆ ನೋಡಿ, ಅದನ್ನು ಕಾಪಾಡಿಕೊಳ್ಳೋ ಶಕ್ತಿ ಕೂಡ ಆ ಪಡೆಗಳಿಗಿಲ್ಲ. ಸಮುದ್ರ ಕಳ್ಳರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಭಾಗಿಯಾಗೋದಕ್ಕೂ ಅವರಿಗೆ ಸಾಧ್ಯ ಆಗ್ತಿಲ್ಲ. ನಿಮಗೆ ನೆನಪಿರಬೇಕು, ಕಳೆದ ವರ್ಷ ಭಾರತದ ನೌಕಾಪಡೆ 3 ಬಾರಿ ಪೈರೇಟ್ಸ್ ದಾಳಿಗಳಿಂದ, ಸಮುದ್ರದಲ್ಲಿನ ಅಪಘಾತಗಳಿಂದ ಪಾಕಿಸ್ತಾನಿ ನಾವಿಕರನ್ನು ಕೂಡ ಕಾಪಾಡಿದೆ. ಅವರಿಗೀಗ ಸಮುದ್ರದಲ್ಲಿ ಯಾವ ಶಕ್ತಿನೂ ಇಲ್ಲ. ಅವರು ತಮ್ಮ ಜಲಗಡಿಗಳನ್ನು ದಾಟಿ ಕನಿಷ್ಠ EEZ ಅಂದರೆ ವಿಶೇಷ ಆರ್ಥಿಕ ವಲಯವನ್ನು ಪ್ರವೇಶ ಮಾಡಿ ಅದನ್ನು ಕಾಪಾಡಿಕೊಳ್ಳುವ ಶಕ್ತಿಯನ್ನು ಕೂಡ ಹೊಂದಿಲ್ಲ. ಯಾಕೆ ಹೀಗೆ ಅಂದರೆ, ಪಾಕಿಸ್ತಾನದ ರಕ್ಷಣಾ ಬಜೆಟ್ ಇದೆಯಲ್ಲ, ಅದರ ಬಹುಪಾಲನ್ನು ಅಲ್ಲಿನ ಆರ್ಮಿ ಅಂದರೆ ಆಸಿಂ ಮುನೀರ್ನ ಪಡೆ ತಿಂದುಕೊಂಡು ಬಿಡುತ್ತೆ. ನೌಕಾಪಡೆಗೆ ಸಿಗೋದು ತುಂಬ ಕಡಿಮೆ. ಹೀಗಾಗಿ ಹೊಸ ಯುದ್ಧ ನೌಕೆಗಳ ಖರೀದಿ ಅವರಿಗೆ ಸಾಧ್ಯ ಆಗ್ತಿಲ್ಲ. ಇನ್ನಲ್ಲಿನ ಸಬ್ಮರೀನ್ಗಳಿಂದ ಹಿಡಿದು ಫ್ರಿಗೇಟ್ಗಳವರೆಗೆ ಎಲ್ಲ ಕೂಡ ವಿದೇಶಗಳಿಂದ ಖರೀದಿ ಮಾಡಿದ ಆಯುಧಗಳಾಗಿವೆ. ಹೀಗಾಗಿ ಅವುಗಳ ಮೇಂಟೆನೆನ್ಸ್ಗೆ ಕೂಡ ಪಾಕಿಸ್ತಾನ ವಿದೇಶಗಳ ಮೇಲೆ ಆಧಾರ ಪಡಬೇಕಿದೆ. ಹಾಗೆ ಈ ಯುದ್ಧ ನೌಕೆಗಳು ಎಷ್ಟು ಹಳತಾಗಿವೆ ಅಂದರೆ, ಪಾಕಿಸ್ತಾನಕ್ಕೆ ಅವುಗಳನ್ನು ಕೊಟ್ಟ ದೇಶಗಳು ಕೂಡ ಈಗ ಆ ಮಾಡೆಲ್ನ ನೌಕೆಗಳನ್ನು, ಸಬ್ಮರೀನ್ಗಳನ್ನು ಬಳಸ್ತಾ ಇಲ್ಲ. ಅವೆಲ್ಲ ಡಿಕಮಿಷನ್ ಆಗಿವೆ. ಹೀಗಾಗಿ ಸ್ಪೇರ್ಸ್ ಮತ್ತು ಸರ್ವಿಸ್ ಕೂಡ ಸಿಗ್ತಾ ಇಲ್ಲ. ಇನ್ನು ಟರ್ಕಿ ಪಾಕಿಸ್ತಾನದ ನೌಕಾಪಡೆಯನ್ನು ಆಧುನೀಕರಿಸಿಕೊಡೋ ಕಾಂಟ್ರಾಕ್ಟನ್ನು ತಗೊಂಡಿತ್ತಾದರೂ ಅವರಲ್ಲಿ ಏನೂ ಮಾಡದಂತಿಲ್ಲ. ಬಹುಶಃ ಅದಕ್ಕೆ ಇರಬೇಕು, ಮೊನ್ನೆ ಟರ್ಕಿ ಪಾಕಿಸ್ತಾನಕ್ಕೆ ತನ್ನ ಒಂದು ಯುದ್ಧ ನೌಕೆಯನ್ನು ಕಳುಹಿಸಿಕೊಡ್ತು. ಅಕಸ್ಮಾತ್ ಅಲ್ಲೇನಾದರೂ ಭಾರತ ದಾಳಿ ಮಾಡಿಬಿಟ್ಟಿದ್ರೆ ಟರ್ಕಿಯ ಡ್ರೋನ್ಗಳಿಗೆ ಮತ್ತು ಅದರ ಆಪರೇಟರ್ಗಳಿಗೆ ಆದ ಗತಿನೇ ಟರ್ಕಿಯ ಆ ಯುದ್ಧ ನೌಕೆಗೆ ಕೂಡ ಆಗ್ತಾ ಇತ್ತು. ಆದರೆ ಭಾರತದ ನೌಕಾಪಡೆಗೆ ಈ ಬಾರಿ ಹೆಚ್ಚು ಕೆಲಸ ಸಿಗಲಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಪಾಕಿಸ್ತಾನ ಭಾರತದ ವಿರುದ್ಧ ಯುದ್ಧಕ್ಕಿಳಿದಿದ್ದು ಚೈನಾದ ಕುಮ್ಮಕ್ಕಿನಿಂದ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ಆದರೆ ಯಾವಾಗ ಇದು ಹೀಗೆ ಮುಂದುವರೆದ್ರೆ ನಾವು ಎಲ್ಲ ಕಳ್ಕೊಂಡು ಬಿಡ್ತೀವಿ, ಎಲ್ಲ ಮುಗಿದು ಹೋಗುತ್ತೆ ಅಂತ ಅನ್ನಿಸ್ತೋ ಆ ಕೂಡಲೇ ಪಾಕಿಸ್ತಾನ ಅಮೆರಿಕಾದ ಸಹಾಯವನ್ನು ಬಯಸ್ತು. ಅಮೆರಿಕಾದ ನೆರಳಲ್ಲಿ ತನ್ನನ್ನು ತಾನು ಕಾಪಾಡಿಕೊಳ್ತು. ಆದರೆ ಪಾಕಿಸ್ತಾನ ಅಂದರೆ ಇಷ್ಟೇ ಅನ್ನೋದಂತೂ ಜಗತ್ತಿನ ಮುಂದೆ ಎಕ್ಸ್ಪೋಸ್ ಆಯಿತು. ಜೊತೆಗೆ ಟರ್ಕಿ, ಚೈನಾಗಳ ಮಾನ ಕೂಡ ಪಾಕಿಸ್ತಾನದ ನೆಲದಲ್ಲಿ ಹರಾಜಾಯಿತು ಅಷ್ಟೇ. ಇದು ಗೆಳೆಯರೆ ರಫೇಲ್ ಯುದ್ಧ ವಿಮಾನ ಹಾಗೂ ಪಾಕಿಸ್ತಾನದ ನೌಕಾಶಕ್ತಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.